ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ಎಲ್ಲಿ ನ್ಯಾಯ ಉಳಿದಿದೆ? ಸಣ್ಣ ಕೋರ್ಟ್ ಇರಲಿ, ದೊಡ್ಡ ಕೋರ್ಟ್ ಇರಲಿ, ಜನರ ವಿಶ್ವಾಸವನ್ನು ಅವ್ರು ಉಳಿಸ್ಕೋಬೇಕು ಅಲ್ವಾ? ಇವತ್ತು ನಿಜವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಲೋಕಾಯುಕ್ತ ದಾಳಿ, ಪಿಎಸ್ಐಗೆ ಬೇಲ್ ಮಂಜೂರು, ಕೋರ್ಟ್ ಬಹಿಷ್ಕಾರಕ್ಕೆ ವಕೀಲರ ಸಂಘ ತೀರ್ಮಾನ. ಭ್ರಷ್ಟಾಚಾರದಲ್ಲಿ ಮುಳುಗುತ್ತಿರುವ ಪೊಲೀಸ್ ಇಲಾಖೆ, ಎಂಪಿ ಡಾಕ್ಟರ್ ಕೆ ಸುಧಾಕರ್. ಸಾರ್ವಜನಿಕರಿಂದಲೂ ಬೇಲ್ ನೀಡಿದ ಬಗ್ಗೆ ಬೇಸರ ಮತ್ತು ಅನುಮಾನ ವ್ಯಕ್ತ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶಪ್ಪ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದು ಕೆಲವೇ ಗಂಟೆಗಳಲ್ಲಿ ಬಿಡುಗಡೆ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳಷ್ಟು ಜೋರಾಗಿ ನಡೆದಿವೆ. ಭ್ರಷ್ಟ ಅಧಿಕಾರಿಯನ್ನ ಜೈಲಿಗೆ ಕಳಿಸುವ ಬದಲು ಬೇಲ್ ಕೊಟ್ಟು ಬಿಡುಗಡೆ ಮಾಡಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ನ್ಯಾಯಾಲಯದ ವಕೀಲರ ಸಂಘ ಕೋರ್ಟ್ ಬೈಕಟ್ ಮಾಡಿ ಭ್ರಷ್ಟಾಚಾರವನ್ನು ವಿರೋಧಿಸುವ ತೀರ್ಮಾನ ತೆಗೆದುಕೊಂಡಿದ್ರೆ, ಇತ್ತ ಸಂಸದ ಸುಧಾಕರ್ ಸಹ ಬೇಲ್ ಕೊಟ್ಟಿರುವ ಬಗ್ಗೆ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ಮೋಟಲೂರು ರಘು ಕೇಸ್ ಒಂದರಲ್ಲಿ ಬಿ ರಿಪೋರ್ಟ್ ಹಾಕಿಸುವ ವಿಚಾರಕ್ಕೆ 1 ಲಕ್ಷ ಬೇಡಿಕೆ ಇಟ್ಟು 70,000 ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಲೋಕಾಯುಕ್ತರು ತಮ್ಮ ಕಚೇರಿಯಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಇಬ್ಬರನ್ನ ಕೋರ್ಟಿಗೆ ನೀಡಿದ ಕೂಡಲೇ ಲೋಕಾಯುಕ್ತರ ಪರ ವಕೀಲರಿಗೆ ಅಬ್ಜೆಕ್ಷನ್ಗೆ ಅವಕಾಶವನ್ನು ನೀಡದೆ ಬೇಲ್ ಮಂಜೂರು ಮಾಡಿದ ನ್ಯಾಯಾಧೀಶರ ತೀರ್ಮಾನವನ್ನು ವಕೀಲರ ಸಂಘ ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ ನೋಡಿ, ಇದು ತಮಗೆಲ್ಲ ಮಾಹಿತಿ ಇರೋ ಪ್ರಕಾರ ನಮ್ಮ ಜೊತೆಯಲ್ಲಿರುವಂಥ ಶ್ರೀ ರಾಘವೇಂದ್ರ ಅವರು ತಮ್ಮ ಜೀವವನ್ನೇ ಒಂದು ರೀತಿಯಲ್ಲಿ ಪಣಕ್ಕಿಟ್ಟು ಅವ್ರಿಗೆ ಆದಂಥ ಒಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಪೊಲೀಸರು, ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸು ಸಬ್ ಇನ್ಸ್ಪೆಕ್ಟ್ರು ಮತ್ತು ಎಎಸ್ಐನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದು ಸಕ್ಸಸ್ಫುಲ್ಲು ಟ್ರ್ಯಾಪ್ ಆಗಿದೆ ಅಂತ ಮಾಹಿತಿ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಮಾನ್ಯ ಘನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದಾಗ ಆ ದಿನ ಇದ್ದಂಥ ಸಾಹೇಬರು ಮಾನ್ಯ ಲೋಕಾಯುಕ್ತ ಪಿ ಅವರಿಗೆ ಕಾಪಿನೂ ಸರ್ವ್ ಮಾಡ್ದಿರ, ಅಬ್ಜೆಕ್ಷನ್ಗೆ ಒಂದು ಅವಕಾಶ ಕೊಡ್ದಿರ, ತರಾತುರಿಯಲ್ಲಿ ಒಂದು ಇಂಟೀರಿಯಂ ಬೇಲ್ ಕೊಟ್ಟಿರೋ ಅಂಥ ಘಟನೆ ನಡೆದಿದೆ. ಈ ವಿಚಾರವಾಗಿ ಇಡೀ ಒಂದು ವಕೀಲರ ಸಮೂಹ ತುಂಬ ಆಕ್ರೋಶಗೊಂಡಿದೆ. ಏನಕ್ಕೆ ಅಂದರೆ ಇದು ಒಬ್ಬ ವ್ಯಕ್ತಿ ವಿಚಾರ ಆಗಲಿ ಅಥವಾ ಒಂದು ಕೇಸಿನ ವಿಚಾರವಾಗಿ ಆಗೋದಿಲ್ಲ. ಇದು ಒಂದು ಸಾಮಾಜಿಕ ಕಳಕಳಿಯ ಒಂದು ವಿಷಯ ಆಗಿರೋದ್ರಿಂದ ಎಲ್ಲ ಸಾರ್ವಜನಿಕರು ಬಂದು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ವಕೀಲರಾಗಿ ಏನು ಮಾಡ್ತಾ ಇದ್ದೀರಾ? ಸಮಾಜ ಎತ್ತ ಸಾಗ್ತಾ ಇದೆ, ಈ ಒಂದು ಘಟನೆಯಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಬಂದು ನಮ್ಮನ್ನು ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ನಾವು ಈ ಒಂದು ಸಂದರ್ಭದಲ್ಲಿ ಉತ್ತರ ಕೊಡೋಕ್ಕೆ ಆಗದೇ ಇರೋವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕೊಂಡ್ಬಿಟ್ಟಿದ್ದೀವಿ. ಏನಕ್ಕೆ ಅಂದರೆ ನಾವು ಘನ ನ್ಯಾಯಾಲಯದ ಬಗ್ಗೆ ಮಾತಾಡೋವಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಆದರೂ ಸಹ ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧರಿದ್ದೇವೆ. ಈ ಒಂದು ನಿಟ್ಟಿನಲ್ಲೇ ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ PDJ ಸಾಹೇಬ್ರನ್ನು ಭೇಟಿಯಾಗಿದ್ವಿ. ಅವ್ರ ಗಮನಕ್ಕೂ ಏನು ನಡೆದಿದೆ ಅಂತ ತಂದಿದ್ದೀವಿ. ಆಮೇಲೆ ಎಲ್ಲ ವಕೀಲರ ಒಂದು ನಿರ್ಧಾರದ ಪ್ರಕಾರ ನಾಳೆ ಈ ಚಿಕ್ಕಬಳ್ಳಾಪುರ ನ್ಯಾಯಾಲಯಗಳನ್ನ ಬಾಯ್ಕಾಟ್ ಮಾಡುವಂಥ ಒಂದು ನಿರ್ಣಯನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತಗೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಅವರೇ ಮಿಕ್ಕಿದ್ದು ಹೇಳ್ತಾರೆ. ನಮ್ಮದು ಏನಂದರೆ ಈ ಒಂದು ಸಂದರ್ಭದಲ್ಲಿ ಘನ ನ್ಯಾಯಾಲಯದೆಲ್ಲ ತುಂಬ ತರಾತುರಿಯಲ್ಲಿ ಅವ್ರಿಗೆ ಬೇಲ್ ಕೊಡೋ ಇಂಟೀರಿಯಂ ಬೇಲ್ ಕೊಡೋವಂಥ ಸಂದರ್ಭ ಬಂದಿರಲಿಲ್ಲ ಅಂತ ನಮ್ಮ ಅನಿಸಿಕೆ. ಇದನ್ನು ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾವು ಇದನ್ನು ಮಾನ್ಯ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಗಮನಕ್ಕೂ ತರಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಿರ್ಣಯ ತಗೊಂಡಿರೋದ್ರಿಂದ ಈ ನಿಟ್ಟಿನಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇವತ್ತಿನ ವಿಚಾರದಲ್ಲಿ ಅಥವಾ ಕಳೆದ 3 ದಿನಗಳಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರವನ್ನು ವಕೀಲರ ಸಂಘ ಬಹಳ ಕಠೋರವಾಗಿ ಖಂಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂದು ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದ್ದೀವಿ. ಅತ್ಯಂತ ಶೀಘ್ರವಾಗಿ ಸಮಸ್ಯೆ ಪರಿಹರಿಸಬೇಕು. ಇದು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರಬೇಕು. ನ್ಯಾಯಾಂಗ ತನ್ನ ಗೌರವವನ್ನು ಎತ್ತಿ ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ, ಅದನ್ನು ಮಾಡುತ್ತೆ. ಆ ನಿಟ್ಟನ್ನು ಮಾಡುವಂಥ ಕೆಲಸ ನಾವು ವಕೀಲರಾಗಿ ಮಾಡ್ತೇವೆ. ನ್ಯಾಯಾಲಯದ ಮೇಲೆ ಇರತಕ್ಕಂಥ ನಂಬಿಕೆಯನ್ನು ನಾವು ಉಳಿಸ್ತೀವಿ, ಬೆಳೆಸ್ತೀವಿ. ವಕೀಲರ ಸಂಘ ಯಾವತ್ತೂ ನಮ್ಮ ಚಿಕ್ಕಬಳ್ಳಾಪುರದ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರತಿರೋಧ ಬರದೇ ರೀತಿಯಲ್ಲಿ ಆ ವ್ಯಕ್ತಿಗೆ ಏನು ಅನ್ಯಾಯ ಆಗಿದೆ ಅದನ್ನು ನಾವು ನ್ಯಾಯ ಕೊಡಿಸ್ತೀವಿ. ಅದರ ಜೊತೆ ಭಾಳ ಮುಖ್ಯವಾಗಿ ನಾಳೆ ನಾವು ಕಲಾಪಗಳನ್ನು ಬಹಿಷ್ಕರಿಸುವ ಮೂಲಕ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದೀವಿ.
ನಾನು ಸುಮಾರು ಬಾರಿ ಪೊಲೀಸ್ ಇಲಾಖೆಗೂ ಹೇಳಿದ್ದೆ, ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವಕೀಲರನ್ನು ತಮ್ಮಿಂದ ದೂರ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೆ ಅನುಕೂಲ ಆಗ್ತದೆ, ಇಲ್ಲಾಂದರೆ ನಿಮ್ಮ ಹೆಸರನ್ನು ಅವರೇ ಬೀದಿಗೆ ತರ್ತಾರೆ ಅಂತ. ಅದು ಇವತ್ತು ನಿಜ ಆಗಿದೆ. ಆ ಬೀದಿಗೆ ಬರೋದಕ್ಕೆ ಕಾರಣ ಆ ವಕೀಲರೇ. ಅವ್ರನ್ನ ನಾವು ಕಾನೂನುಬದ್ಧವಾಗಿ ಏನಾದರೂ ಮಾಡಲಿಕ್ಕೆ ಹೊರಟಾಗ ನೀವೇ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ. ಇವತ್ತೇನಾದರೂ ಒಬ್ಬ ಪ್ರಾಕ್ಟೀಸ್ ಇಲ್ಲದೆ ಇರೋ ಅಡ್ವೊಕೇಟ್ ಮುಖಾಂತರ ನೀವು ಕೇಸ್ ನಡೆಸಿದ್ದೆ ಇವತ್ತು ನಿಮಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಸೊ ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗೂ ನಾವು ಮನವಿ ಮಾಡ್ತೀವಿ, ನಮ್ಮ ರಿಕ್ವೆಸ್ಟು, ನಾವೆಲ್ಲ ಸಮಾಜಮುಖಿಯಾಗಿ ಮಾಡೋಣ. ಯಾರೋ ಪೊಲೀಸ್ ಮಾಡಿರೋದ್ರಿಂದ ನಾನು ಪೊಲೀಸ್ ಇಲಾಖೆನ ದೂಷಿಸ್ತಾ ಇಲ್ಲ. ಪೊಲೀಸ್ ಇಲಾಖೆ ಮೇಲೆ ತುಂಬ ಗೌರವ ಇದೆ. ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ತುಂಬ ಆನೆಸ್ಟ್ ಆಗಿದ್ದಾರೆ. ಎಲ್ಲಿ ಇದು ಎಡವಿದೆ ಅನ್ನೋದನ್ನು ಒಂದು ಸಂಪೂರ್ಣ ತನಿಖೆ ಆಗಲಿ. ಇಲ್ಲಿ ಸಂಬಂಧಪಟ್ಟಂಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರು ಖಂಡಿತ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ಆಗೋವರೆಗೂ ವಕೀಲರ ಸಂಘ ಆಗಿರ್ಬೋದು, ನಾವು ವಕೀಲರಾಗಿರ್ಬೋದು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಪೊಲೀಸ್ ಇಲಾಖೆಗಾಗಲಿ ವಕೀಲರಿಗಾಗಲಿ ನ್ಯಾಯಾಂಗ ಚಿರಾಯಿ ಆಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಮಸಿ ಬೆಳೆಯೋದಕ್ಕೆ ಈ ಮೂರು ಅಂಗಗಳಿಗೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಯಾರಿಂದ ತೊಂದರೆ ಆಗಿದೆಯೋ ಅವ್ರಿಗೆ ಖಂಡಿತ ಇದು ಶಿಕ್ಷೆ ಆಗುತ್ತೆ. ಸೊ ನಾಳೆ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋ ಮುಖಾಂತರ ಮತ್ತಷ್ಟು ಎಲ್ಲರಿಗೂ ಇದನ್ನು ಒಂದು ಕಾನೂನು ಅರಿವು ಮೂಡಿಸೋದ್ರ ಮುಖಾಂತರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಾಳೆ ವಕೀಲರ ಸಂಘದಿಂದ ಚಿಕ್ಕಬಳ್ಳಾಪುರ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಲು ಸಿದ್ಧರಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ತಾಲೂಕು ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಲೋಕಾಯುಕ್ತಕ್ಕೆ ಸಿಕ್ಕಿಕೊಂಡಿರೋದು ಚಿಕ್ಕ ಸ್ಕ್ಯಾಮ್ ಅಷ್ಟೇ, ಆದರೆ ದೊಡ್ಡ ಮಟ್ಟದಲ್ಲಿ ಲಂಚಾವತಾರಗಳು ನಡೀತಿವೆ. ನಿನ್ನೆ ನಡೆದ PSIಗೆ ಬೇಲ್ ಸಿಕ್ಕ ವಿಚಾರ ನನಗೂ ಅನುಮಾನ ಮೂಡಿಸಿದೆ. ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಆದರೆ ಈ ರೀತಿಯ ತೀರ್ಮಾನ ಯಾರನ್ನಾದರೂ ಅನುಮಾನಕ್ಕೆ ದೂಡುತ್ತದೆ ಅಂತ ಅಭಿಪ್ರಾಯಪಟ್ಟರು. ಇದು ವ್ಯವಸ್ಥೆ, ಇಲ್ಲಿನ ವ್ಯವಸ್ಥೆ ಹಿಂಗಾಗಿದೆ. ಯಾರಿಗೂ ಹೆದರಿಕೆ ಇಲ್ಲ. ಪೊಲೀಸ್ನವರು ಹಗಲಲ್ಲಿ ಈ ತರ ಹಣ ತಗೊಂಡಿರೋದನ್ನ ನೆಕ್ಸ್ಟ್ ಡೇ ಕೋರ್ಟ್ಗೆ ನಾವು ಗೌರವ ಕೊಡ್ಬೇಕು. ಆದ್ರೆ ಸ್ಟೇ ಕೊಡುತ್ತೆ ಅಂದ್ರೆ ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ಎಲ್ಲಿ ನ್ಯಾಯ ಉಳಿದಿದೆ? ನಮ್ಗೆ ಗೌರವ ಇದೆ ಕೋರ್ಟ್ ಮೇಲೆ, ಆದ್ರೆ ಕೋರ್ಟ್ ಅವರು ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಸಣ್ಣ ಕೋರ್ಟ್ ಇರಲಿ, ದೊಡ್ಡ ಕೋರ್ಟ್ ಇರಲಿ, ಜನರ ವಿಶ್ವಾಸವನ್ನ ಅವ್ರು ಉಳಿಸ್ಕೋಬೇಕು ಅಲ್ವಾ? ಇವತ್ತು ನಿಜವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಲೋಕಾಯುಕ್ತದವರು ಹಿಡಿದಿರೋದು ಇದೊಂದು ಸಣ್ಣದಷ್ಟೇ, ದಿನನಿತ್ಯ ನಡೀತಾ ಇದೆ, ಪ್ರತಿ ಕ್ಷಣ ನಡೀತಾ ಇದೆ. ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ನಡೀತಾ ಇರೋದೇ ವ್ಯವಹಾರ. ಒಟ್ಟಾರೆ ಲಂಚ ಸ್ವೀಕಾರ ಘಟನೆ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಮಂಜುನಾಥ್, ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಬೇಕಾದ ಒಬ್ಬ ಪೊಲೀಸ್ ಆಫೀಸರ್ ಲಂಚಕ್ಕೆ ಕೈ ಒಡ್ಡಿ ಲೋಕಾಯುಕ್ತಕ್ಕೆ ಸಿಕ್ಕಾಕೊಂಡಿದ್ದು, ಅವರನ್ನ ಜೈಲಿಗೆ ಕಳಿಸಿ ಮತ್ತೊಬ್ಬರನ್ನ ಈ ರೀತಿಯ ಲಂಚಕ್ಕೆ ಕೈ ಹಾಕಿದ್ರೆ ಕಂಬಿ ಎಣಿಸಬೇಕಾಗ್ತದೆ ಎಂಬ ಪಾಠವನ್ನು ಕಲಿಸುವ ಬದಲು ಅವರನ್ನ ಇನ್ನು ಕೋರ್ಟ್ಗೆ ಬರ್ತಿದ್ದಂತೆ ಬೇಲ್ ರೆಡಿ ಮಾಡಿಕೊಂಡು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇನ್ನು ನಮ್ಮಂತವರ ರಕ್ಷಣೆ ಹೇಗೆ ಎಂಬ ಅನುಮಾನ ಹುಟ್ಟುತ್ತದೆ. ಈ ಬೇಲ್ ಕ್ಯಾನ್ಸಲ್ ಮಾಡಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಕಾನೂನಿನ ಅನ್ವಯ ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಿದರು. ಈಗ ಏನು ನಾವು ಸಾರ್ವಜನಿಕರು ಏನೇ ಒಂದು ನಮ್ಗೆ ಅನ್ಯಾಯ ಆದಾಗ ನಾವು ಮೊದಲನೇ ಹೋಗಿ ಬಾಗಿಲು ತಟ್ಟೋದನ್ನೇ ಒಂದು ಪೊಲೀಸ್ ಇಲಾಖೆಗೆ. ಅಂಥ ಪೊಲೀಸ್ ಇಲಾಖೆಗೆ ನಿಜವಾಗ್ಲೂ ಬಡಬಗರಿಗೆ ಪರ ನಿಲ್ಬೇಕಾಗಿರ್ತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆ ಒಂದು ಭ್ರಷ್ಟಾಚಾರದ ಪರವಾಗಿ ನಿಂತ್ಕೊಳ್ಳುತ್ತಂದ್ರೆ ಹೆಚ್ಚಿನ ರೀತಿಯಲ್ಲಿ ಹಣದ ಬೇಡಿಕೆಗಳಿಗೆ ಒಂದು ಭ್ರಷ್ಟಾಚಾರಕ್ಕೆ ತೊಡಗಿದೆ ಅಂದರೆ ನಿಜವಾಗ್ಲೂ ಬೇಲೆ ಎದ್ದು ಹೊಲ ಮೇಯ್ದಂಗೆ ಒಂದು ಪರಿಸ್ಥಿತಿ ಬಂದಿದೆ. ಇದ್ರ ಜೊತೆಗೆ ಏನು ಇವತ್ತು ವ್ಯವಸ್ಥೆಯನ್ನು ಭ್ರಷ್ಟಾಚಾರದ ಒಂದು ಇದಕ್ಕೆ ಬಲೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ಆ ಲೋಕಾಯುಕ್ತ ದಾಳಿ ಮಾಡಿದಾಗ ಸಿಕ್ಕಾಗಿರ್ತಕ್ಕಂಥ ಅಧಿಕಾರಿಗೆ ಇವತ್ತು ನ್ಯಾಯಾಂಗ ಎಲ್ಲರೂ ಮೊರೆ ಹೋಗ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ. ಇವತ್ತು ನಮಗೆ ಕನಿಷ್ಠ ಪೊಲೀಸ್ ವ್ಯವಸ್ಥೆಯಲ್ಲೂ ಅಕಸ್ಮಾತ್ ನಾವು ನ್ಯಾಯ ಸಿಗ್ತಿದ್ದ ಪಕ್ಷದಲ್ಲಿ ಒಂದು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಅಂಥ ನ್ಯಾಯಾಲಯದಲ್ಲೂ ಸಹ ಕೂಡಲೇ ಇದುವರೆಗೂ ನಾವು ಕಂಡು ಕೇಳ ಅರಿಯದ ಇರ್ತಕ್ಕಂಥದ್ದು ಒಂದು ಲೋಕಾಯುಕ್ತ ಕೇಸಲ್ಲಿ ಇದುವರೆಗೂ ಈ ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಭಾರತ ಸಂವಿಧಾನ ವಿಚಾರದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬೇಲ್ ಕೊಟ್ಟಿಲ್ಲ. ಅಂಥದ್ದು ಇದು ಮೊದಲನೇ ಬಾರಿಗೆ ಲೋಕಾಯುಕ್ತ ದಾಳಿಯಲ್ಲಿ ಇಮಿಡಿಯೇಟಾಗಿ ಬೇಲ್ ಕೊಡುತ್ತಂದರೆ ನಿಜವಾಗ್ಲೂ ಇನ್ನು ನಾವು ಎಲ್ಲಿ ಹೋಗಬೇಕು, ಯಾರನ್ನ ಕೇಳಬೇಕು ಅಂತಕ್ಕಂಥದ್ದು ನಮಗೊಂದು ಭಯದ ವಾತಾವರಣ ಸಾರ್ವಜನಿಕರು ಬಂದುಬಿಟ್ಟಿದೆ. ಇಂಥ ವ್ಯವಸ್ಥೆಯನ್ನು ನಿಜವಾಗ್ಲೂ ಒಂದು ಶಿಕ್ಷಾರ್ಹ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪನಿಷ್ಮೆಂಟ್ ಆಗಿಲ್ವಲ್ಲ, ಕನಿಷ್ಠ ನ್ಯಾಯಾಂಗ ಬಂಧನಕ್ಕೂ ಒಳಪಡಿಸಿರೋ ಕೂಡಲೇ ಬೇಲ್ ಕೊಟ್ಟಿರೋದು. ಇನ್ನು ನಾವು ಯಾರು ಮೊರೆ ಹೋಗಬೇಕು? ನ್ಯಾಯಾಂಗ ವ್ಯವಸ್ಥೆ ಮೇಲೇ ಇಷ್ಟೊಂದು ಅಪಾರವಾದ ಗೌರವ. ಇವತ್ತು ಭಾರತ ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ದೊಡ್ಡ ಒಂದು ಘನತೆ ಗೌರವ ಇದೆ. ಅಂಥದ್ದು ಇವತ್ತು ಅದನ್ನು ಹುಸಿ ಮಾಡ್ತಕ್ಕಂಥ
ಕ್ರಮ ಆಗಿರೋದ್ರಿಂದ ಈ ವಿಚಾರವಾಗಿ ನಾವು ಈ ಸಂಬಂಧಪಟ್ಟ ಏನು ನ್ಯಾಯಾಂಗ ವ್ಯವಸ್ಥೆಗೆ ಮೇಲವನ ಒಂದು ಮನವಿ ಅಧಿಕಾರಿಗಳಿಗಾಗ್ಬೋದು, ನ್ಯಾಯಾಂಗ ವ್ಯವಸ್ಥೆಗಾಗ್ಬೋದು ನಾವು ಕಳಕಳಿ ಮನವಿ ಮಾಡ್ತೀವಿ. ಏನು ಇಲ್ಲಿ ಆಗಿರ್ತಕ್ಕಂಥ ಒಂದು ಅಚಾತುರ್ಯನೋ ಇಲ್ಲ ಇನ್ನೇನು ಆಶೆ ಆಮಿಷಗೆ ಏನಾದರೂ ಒಳಪಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ನ್ಯಾಯಾಂಗ ವ್ಯವಸ್ಥೆ ಯಾವತ್ತೂ ಆಶೆ ಆಮಿಷ ಒಳಪಡೋದಂಥದ್ದಲ್ಲ. ಆದರೆ ಆ ಥರದ ಆಚೆ ಕೇಳ್ತಾ ಇರ್ತಕ್ಕಂಥದ್ದು ಏನೋ ಆಸೆ ಆಕಾಂಕ್ಷೆಗಳಿಗೆ ಒಳಪಟ್ಟಿದೆ ಅಂತೇಳಿ ಆಚೆ ಕೇಳಿಬರ್ತದೆ. ದಯವಿಟ್ಟು ಇದು ಯಾವುದಕ್ಕೂ ತಲೆಗೊಡದಿರ ಮೇಲಿನ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಒಂದು ನಮ್ಮ ಜಿಲ್ಲೆ ನ್ಯಾಯಾಂಗ ವ್ಯವಸ್ಥೆಗೆ ಆಗಿರ್ತಕ್ಕಂಥ ನಮ್ಗೆ ಏನು ಸಾರ್ವಜನಿಕರಿಗೆ ಮತ್ತು ಈ ಒಂದು ಲೋಕಾಯುಕ್ತ ದಾಳಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನ್ಯಾಯಾಂಗ ವ್ಯವಸ್ಥೆ ಇವತ್ತು ಮತ್ತೆ ಇದನ್ನು ನ್ಯಾಯಾಲಯದಲ್ಲಿ ನ್ಯಾಯಯುತವಾದ ಒಂದು ನ್ಯಾಯದ ವ್ಯವಸ್ಥೆ ಒಂದು ಆದೇಶ ಮಾಡಬೇಕಂತೇಳಿ ನಾನು ಈ ಮೂಲಕ ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ಸಂಬಂಧಪಟ್ಟ ನ್ಯಾಯವಾದಿಗಳಿಗೆ ಮತ್ತು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನನ್ನ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೇನೆ.